ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಇತಿಹಾಸದ ಮೇಲೆ ಅದರ ಪ್ರಭಾವ ಈ ವಿಡಿಯೋ ಸರಣಿಯ 2ನೇ ಭಾಗಕ್ಕೆ ತಮಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಸರಣಿಯ ಮೊದಲನೇ ಭಾಗದಲ್ಲಿ ಭಾರತದ ಭೌಗೋಳಿಕ ಲಕ್ಷಣವಾದಂತಹ ಉತ್ತರ ಭಾರತದ ಪರ್ವತ ಶ್ರೇಣಿಗಳು ಇವುಗಳ ಬಗ್ಗೆ ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳು ಪಾಮೀರ್ ಗ್ರಂಥಿಯಿಂದ ಅರುಣಾಚಲದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿವೆ. ಈ ಒಂದು ಹಿಮಾಲಯ ಪರ್ವತ ಶ್ರೇಣಿ ಒಟ್ಟು 3 ಪ್ರಮುಖ ಸರಣಿಗಳನ್ನ ಒಳಗೊಂಡಿದೆ. ಮೊದಲನೆಯದು ಶಿವಾಲಿಕ್ ಶ್ರೇಣಿ, ಇದನ್ನ ಪಾದ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ 600 ರಿಂದ 1500 ಮೀಟರ್ ಎತ್ತರವಾಗಿದೆ. ನಂತರದು ಮಧ್ಯ ಹಿಮಾಲಯ, ಅದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟದ ನಡುವೆ ಬರುವಂತಹದ್ದು. ಸಮುದ್ರ ಮಟ್ಟದಿಂದ 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನ ಅದು ಹೊಂದಿದೆ. ಶಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇಟ್, ಡಾರ್ಜಿಲಿಂಗ್ ಮುಂತಾದ ಗಿರಿಧಾಮಗಳನ್ನು ಅದು ಹೊಂದಿದೆ. ಎಲ್ಲಕ್ಕಿಂತ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯ 3ನೇ ಒಂದು ಭಾಗ, ಅದು ಮಹಾ ಹಿಮಾಲಯ, ಹಿಮಾದ್ರಿ. ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದಂತಹ ಒಂದು ಭಾಗ. ಈ ಶ್ರೇಣಿ 6000 ರಿಂದ 8000 ಮೀಟರ್ಗಿಂತಲೂ ಎತ್ತರವಾಗಿದ್ದು ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳನ್ನು ಇದು ಹೊಂದಿದೆ. ಮುಂದುವರೆದು ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಇಂದು ಉತ್ತರದ ಮೈದಾನಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಈ ಉತ್ತರದ ಮೈದಾನಗಳು ಪಶ್ಚಿಮದಲ್ಲಿ ಸುಲೇಮಾನ್ ಪರ್ವತಗಳಿಂದ ಆಸಾಂನ ಗುಡ್ಡಗಳವರೆಗೆ ಮತ್ತು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ನಡುವೆ ಕಂಡುಬರುತ್ತದೆ. ಒಟ್ಟಾರೆ ಈ ಒಂದು ಉತ್ತರದ ಮೈದಾನಗಳು ಈ ಎಲ್ಲ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿದ್ದು ಈ ಮೈದಾನವು 70 ರಿಂದ 500 ಕಿಲೋಮೀಟರ್ ಅಗಲವಾಗಿದೆ. ಉತ್ತರದ ಮೈದಾನವು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವಂತಹ ನದಿಗಳಿಂದ, ಈ ನದಿಗಳು ವರ್ಷಪೂರ್ತಿ ತುಂಬಿ ಹರಿಯುತ್ತವೆ. ತಮ್ಮೊಂದಿಗೆ ತಂದು ಹಾಕುವಂತಹ ಮೆಕ್ಕಲು ಮಣ್ಣಿನಿಂದಾಗಿ ಜಗತ್ತಿನ ಅತ್ಯಂತ ಫಲವತ್ತಾದ ಭೂಮಿಯಲ್ಲಿ ಇದು ಒಂದಾದ ಭೂಮಿಯಾಗಿದೆ. ಈ ಮೈದಾನವು ಅತಿ ಕಡಿಮೆ ಪ್ರಮಾಣದ ಏರು ತಗ್ಗಿನ ವ್ಯತ್ಯಾಸವನ್ನು ಹೊಂದಿದ್ದು ಸಂಪೂರ್ಣವಾಗಿ ಸಮತಟ್ಟಾಗಿದೆ. ಉತ್ತರ ಭಾರತದ ಮೈದಾನವು ಈಗಾಗಲೇ ಹೇಳಿದಂತೆ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನ ಆಗಿದೆ. ವಿದ್ಯಾರ್ಥಿಗಳೇ, ಈ ಉತ್ತರದ ಮೈದಾನಗಳು ಅತ್ಯಂತ ಪ್ರಮುಖವಾಗಿ 3 ನದಿ ವ್ಯವಸ್ಥೆಗಳಿಂದ ರಚಿತವಾಗಿವೆ. ಈ 3 ನದಿ ವ್ಯವಸ್ಥೆಗಳನ್ನು ಒಂದೊಂದಾಗಿ ನೋಡಿಕೊಳ್ಳೋಣ. ಮೊದಲನೆಯದು ಈ ಒಂದು ನದಿ ವ್ಯವಸ್ಥೆ, ಅದು ಸಿಂಧೂ ನದಿ. ಸಿಂಧೂ ನದಿ ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಹುಟ್ಟಿ ಹಿಮಾಲಯ ಮತ್ತು ಕಾರಾಕೋರಂ ಶ್ರೇಣಿಯ ಮೂಲಕ ಹಾಯ್ದು ಪಂಜಾಬ್ನ ಮೈದಾನಗಳ ಮೂಲಕ ಸಿಂಧ್ನ ಮೂಲಕ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಇದರ 5 ಉಪನದಿಗಳು ಎಂದರೆ
झेलम, चिनाब, रावी, ಬಿಯಾಸ್ ಮತ್ತು ಐದನೆಯ ನದಿ ಸಟ್ಲಜ್. ಈ ರೀತಿ ಒಟ್ಟು 5 ಉಪನದಿಗಳನ್ನ ಸಿಂಧೂ ನದಿ ಹೊಂದಿದೆ. ಉತ್ತರ ಭಾರತದ ಮೈದಾನಗಳನ್ನು ರಚಿಸುವ ಎರಡನೇ ನದಿ ವ್ಯವಸ್ಥೆ ಅದು ಗಂಗಾ ನದಿ ವ್ಯವಸ್ಥೆ. ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿ ಸೇರುತ್ತದೆ. ಇದರ ಉಪನದಿಯಾದ ಯಮುನಾ ನದಿ ಅಲಹಾಬಾದ್ನಲ್ಲಿ ಗಂಗಾವನ್ನು ಸೇರುತ್ತದೆ. ಘಗ್ಗರ್ ನದಿ, ಗಂಡಕ್, ಕೋಸಿ ಈ ಉಪನದಿಗಳು ಗಂಗಾ ನದಿಗೆ ಉತ್ತರದಿಂದ ಕೂಡುವ ಉಪನದಿಗಳಾಗಿವೆ. ಇನ್ನು ಚಂಬಲ್, ಸೋನ್ ನದಿ, ದಾಮೋದರ ನದಿ, ಈ ದಾಮೋದರ ನದಿ ನೇರವಾಗಿ ಗಂಗಾ ನದಿಗೆ ಕೂಡದಿದ್ದರೂ ಕೂಡ ಗಂಗಾ ನದಿಯ ಇನ್ನೊಂದು ಉಪನದಿ ಹುಗ್ಲಿ ನದಿಗೆ ಕೂಡುತ್ತದೆ. ಹೀಗೆ ಇವು ದಕ್ಷಿಣದಿಂದ ಕೂಡುವಂತಹ ಚಂಬಲ್, ಸೋನ್, ಬೆಟ್ವಾ ಮತ್ತು ದಾಮೋದರ್ ಗಂಗಾ ನದಿಗೆ ದಕ್ಷಿಣದಿಂದ ಕೂಡುವಂತಹ ಉಪನದಿಗಳಾಗಿವೆ. ಕೊನೆಯದಾಗಿ ಈ ಒಂದು ಉತ್ತರದ ಮೈದಾನಗಳನ್ನು ರಚಿಸುವ ನದಿ ವ್ಯವಸ್ಥೆ ಬ್ರಹ್ಮಪುತ್ರ ನದಿ ವ್ಯವಸ್ಥೆ. ಈ ಬ್ರಹ್ಮಪುತ್ರ ನದಿ ಇದು ಟಿಬೆಟ್ನಲ್ಲಿ ಜನಿಸಿ ಟಿಬೆಟ್ನಲ್ಲಿ ಇದನ್ನ ಸಾಂಗ್ಪೋ ಎಂದು ಕರೆಯುತ್ತಾರೆ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ನಂತರ ದಕ್ಷಿಣದತ್ತ ಬಾಗಿ ಅರುಣಾಚಲ್ ಪ್ರದೇಶದಲ್ಲಿ ದಿಹಾಂಗ್ ಹೆಸರಿನಿಂದ ಪ್ರವೇಶಿಸುತ್ತದೆ. ಮತ್ತೆ ಇಲ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ದಕ್ಷಿಣದತ್ತ ಬಾಗಿ ಬಾಂಗ್ಲಾದೇಶದಲ್ಲಿ ಜಮುನಾ ಹೆಸರನ್ನ ಪಡೆದು ಗಂಗಾ ನದಿಯನ್ನ ಸೇರುತ್ತದೆ. ಬಾಂಗ್ಲಾದಲ್ಲಿ ಗಂಗಾ ಬ್ರಹ್ಮಪುತ್ರ ನದಿಗಳು ಕೂಡಿ ಸುಂದರ್ ಬನ್ಸ್ ಮುಖಜ ಭೂಮಿಯನ್ನ ರಚಿಸುತ್ತವೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಜನಿಸಿರುವಂತಹ 3 ನದಿ ವ್ಯವಸ್ಥೆಗಳಿಂದಾಗಿ ಉಂಟಾದಂತಹ ಉತ್ತರದ ಮೈದಾನಗಳು ಭಾರತದ ಇತಿಹಾಸದ ಮೇಲೆ ಅಗಾಧವಾದಂತಹ ಪ್ರಭಾವವನ್ನು ಬೀರಿವೆ. ಈ ಮೈದಾನಗಳು ಅತ್ಯಂತ ಫಲವತ್ತಾಗಿ ಇರುವುದರಿಂದ ಇಲ್ಲಿನ ಉತ್ಪಾದಕತೆ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ದು ಇದರಿಂದ ಭಾರತೀಯರು ಸಮೃದ್ಧಿ ಅನುಭವಿಸಿದರು. ಭಾರತೀಯರ ಸಮೃದ್ಧಿಯಿಂದಾಗಿ ವಿದೇಶಿಗರು ಆಕರ್ಷಿತರಾದರು. ಇದರಿಂದಾಗಿ ಮೇಲಿಂದ ಮೇಲೆ ಭಾರತದ ಮೇಲೆ ವಿದೇಶಿ ದಾಳಿ ನಡೆದು ಇಲ್ಲಿನ ಸಂಪತ್ತಿನ ಲೂಟಿ ಮತ್ತು ಜನರ ಕೊಗ್ಗಲೆ ನಡೆದವು. ಮಹಮ್ಮದ್ ಗಜ್ನಿ, ಮಹಮ್ಮದ್ ಗೋರಿ ಅಂತಹ ದಾಳಿಕೋರರ ನಿರಂತರ ದಾಳಿಗಳು ಈ ಸಮೃದ್ಧ ನಾಡನ್ನ ರಣರಂಗವಾಗಿಸಿದವು. ಉತ್ತರದ ಮೈದಾನಗಳು ಉತ್ತರ ಭಾರತದಲ್ಲಿ ಮಹಾನಗರ ಮತ್ತು ಮಹಾ ಸಾಮ್ರಾಜ್ಯಗಳ ಜನನಕ್ಕೂ ಕಾರಣವಾಯಿತು. ಇಲ್ಲಿನ ಬೃಹತ್ ನದಿಗಳು ಮತ್ತು ಉಪನದಿಗಳು ಉತ್ತರದ ಮೈದಾನಗಳಿಗೆ ವರ್ಷಪೂರ್ತಿ ನೀರನ್ನ ಒದಗಿಸಿ ಈ ಪ್ರದೇಶವನ್ನ ಅತ್ಯಂತ ಉತ್ಪಾದಕ ಪ್ರದೇಶವನ್ನಾಗಿಸಿದವು. ಇದು ಇಲ್ಲಿನ ಜನರು ಬೇರೆ ದೇಶಗಳೊಂದಿಗೆ ವ್ಯಾಪಾರ ಮಾಡಲು ಪ್ರೋತ್ಸಾಹಿಸಿತು. ಈ ನದಿಗಳ ಮಹತ್ವ ಅರಿತ ಜನರು ಇವುಗಳ ತೀರದಲ್ಲಿ ನೆಲೆಸಿದರು. ಹೀಗಾಗಿ ಮಹಾನಗರಗಳಾದ ಕಾಶಿ, ಪ್ರಯಾಗ, ಆಗ್ರಾ, ದೆಹಲಿ ನಗರಗಳು ಈ ನದಿಗಳ ತೀರದಲ್ಲೇ ಬೆಳೆದವು.
ಈ ಮೈದಾನದಲ್ಲಿಯೇ ಮಗಧ ಸಾಮ್ರಾಜ್ಯ ಜನ್ಮ ತಾಳಿತು. ನಂತರದ ಶುಂಗ, ಕಣ್ವ, ಗುಪ್ತ, ಪುಷ್ಯಭೂತಿ ರಾಜಮನೆತನಗಳು ಇಲ್ಲಿಯೇ ಹುಟ್ಟಿದವು. ಅಶೋಕ ಸಾಮ್ರಾಟ, ಸಮುದ್ರಗುಪ್ತ, ವಿಕ್ರಮಾದಿತ್ಯ, ಹರ್ಷ, ಅಕ್ಬರ್ ಮಹಾಶಯನಂತಹ ಮಹಾನ್ ಸಾಮ್ರಾಟರು ಇಲ್ಲಿಯೇ ಆಳಿದರು. ಅದೇ ರೀತಿ ಉತ್ತರದ ಮೈದಾನಗಳಲ್ಲಿರುವಂತಹ ಪಾಣಿಪತ್ ಭಾರತದ ಹೆಬ್ಬಾಗಿಲಾಗಿ ಪರಿಣಮಿಸಿತು. ಪಾಣಿಪತ್ದ ವಿಶಿಷ್ಟ ಭೌಗೋಳಿಕ ಸ್ಥಾನಮಾನ ಅದಕ್ಕೆ ಸ್ವಾಭಾವಿಕ ರಣರಂಗದ ರೂಪ ನೀಡಿತು. ದಕ್ಷಿಣ ಪಂಜಾಬಿನ ವಿಶಾಲ ಒಣ ಮತ್ತು ಏನೂ ಬೆಳೆಯದ ಮರುಭೂಮಿಯಾದಂತಹ ಪಾಣಿಪತ್ತ ಯುದ್ಧ ಭೂಮಿಯಾಗಿ ಯಾವಾಗಲೂ ಗುರುತಿಸಲ್ಪಟ್ಟಿತು. ಹೊರಗಿನಿಂದ ಬಂದ ವಿದೇಶಿ ದಾಳಿಕೋರರು ಪಾಣಿಪತ್ ಮೈದಾನದ ಏಕೈಕ ಪ್ರವೇಶ ದ್ವಾರದ ಮೂಲಕ ಭಾರತವನ್ನ ಪ್ರವೇಶಿಸಬೇಕಾಗಿತ್ತು. ಹೀಗಾಗಿ ಇತಿಹಾಸದಲ್ಲಿ ಪಾಣಿಪತ್ ಯುದ್ಧ ಭೂಮಿಯಲ್ಲಿ 3 ಮಹಾನ್ ಯುದ್ಧಗಳು ಆಗಿವೆ. ಅವು ಭಾರತದ ಭವಿಷ್ಯವನ್ನೇ ಬದಲಿಸಿವೆ. ಬಹುಕಾಲ ಭಾರತದ ರಾಜಧಾನಿಯಾದ ದೆಹಲಿಯನ್ನು ಗೆದ್ದುಕೊಳ್ಳಲು ವಿದೇಶಿಗರು ಪ್ರಯತ್ನಿಸಬೇಕಾದರೆ ಈ ಮೈದಾನದ ಮೂಲಕವೇ ಅವರು ಬರಬೇಕಾಗಿತ್ತು. ಉತ್ತರದ ಈ ಮೈದಾನಗಳು ಭಾರತದ ಸಾಂಸ್ಕೃತಿಕ ಅಭಿವೃದ್ಧಿ ಕಾರಣವಾಗಿ ಅದರ ಪ್ರಸಾರಕ್ಕೂ ಕಾರಣವಾದವು. ಈ ಮೈದಾನಗಳ ಫಲವತ್ತತೆಯಿಂದಾಗಿ ಇಲ್ಲಿನ ಜನ ಸುಖಿ ಮತ್ತು ಶಾಂತ ಪ್ರಿಯರಾಗಿದ್ದರು. ಅವರು ತಮ್ಮ ಸಂಸ್ಕೃತಿಯನ್ನ ಜಗತ್ತಿನ ಬೇರೆ ಭಾಗಗಳಿಗೆ ಪ್ರಸರಿಸಲು ಆಶಿಸಿದರು. ಈ ಆಸೆಯೊಂದಿಗೆ ಅವರು ಜಗತ್ತಿನ ಬೇರೆ ಬೇರೆ ದೇಶಗಳನ್ನ ಸುತ್ತಿ ಇಲ್ಲಿನ ನಾಗರಿಕತೆ, ಜೀವನ ಕ್ರಮ ಪ್ರಸಾರ ಮಾಡಿದರು. ಹೀಗೆ ಉತ್ತರದ ಮೈದಾನಗಳು ಭಾರತದ ಇತಿಹಾಸವನ್ನ ಕಟ್ಟಿಕೊಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಎಂದರೆ ತಪ್ಪಾಗಲಾರದು. ಈ ಒಂದು ವಿಡಿಯೋ ಸರಣಿಯ ಮುಂದಿನ ಭಾಗದಲ್ಲಿ ಭಾರತದ ಮೇಲ್ಮೈ ಲಕ್ಷಣವಾದಂತಹ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಇತಿಹಾಸದ ಮೇಲೆ ಅದರ ಪ್ರಭಾವವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.